ಇವತ್ತು ಸಚಿವರು ಹಾಗೆ ಶಾಸಕರನ್ನ ಕರೆದು ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಆ ಸಭೆಯಲ್ಲಿ ಕೆಲವು ಮಹತ್ವದ ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ತಾರೆ. ಇವತ್ತು ಬರ ಹಾಗೂ ಎಸ್ಐಆರ್ ಚರ್ಚೆಗಾಗಿ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವ ಮೀಟಿಂಗ್ ಇದು. ಬರ ಪರಿಹಾರ ಮೊದಲನೇದಾಗಿ, ಹಾಗೆ ಕುಡಿಯುವಂತಹ ನೀರು, ಪಶು ಮೇವು, ಈ ಕುರಿತಾಗಿ ಕೆಲವು ಸಮಸ್ಯೆಗಳ ಬಗ್ಗೆ ಹಾಗೆ ಪರಿಹಾರೋಪಾಯಗಳ ಕುರಿತಂತೆ ಚರ್ಚೆ ಆಗುತ್ತೆ. ಈಗಾಗಲೇ ಪ್ರತಿ ಕ್ಷೇತ್ರಕ್ಕೆ ತಲಾ 1 ಕೋಟಿ ಬಿಡುಗಡೆಯನ್ನ ಮಾಡಲಾಗಿದೆ. ಬರ ಘೋಷಣೆಗೂ ಮುನ್ನ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಒಂದು ಟಾಸ್ಕ್ ಅನ್ನ ಕೂಡ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಶಾಸಕರ ಅಭಿಪ್ರಾಯವನ್ನ ಸಿಎಂ ಸಂಗ್ರಹಿಸುತ್ತಾರೆ. ಉಸ್ತುವಾರಿ ಸಚಿವರು ಬರದ ಅಧ್ಯಯನದ ರಿಪೋರ್ಟ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಸಿಎಂಗೆ ಇನ್ನೂ ಕೂಡ ಸಲ್ಲಿಸಿಲ್ಲ. ಬರ ಘೋಷಣೆಗೂ ಮುನ್ನ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಅದಾದ ನಂತರದಲ್ಲಿ ಘೋಷಣೆಯನ್ನ ಮಾಡ್ತಾರೆ. ಇನ್ನು ಕೆಲವು ಕಡೆ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಹಾಗಾಗಿ ಕುಡಿಯುವ ನೀರನ್ನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ಮಾರ್ಗ ಏನು, ಅಂಥವರಿಗೆ ಯಾವ ರೀತಿಯಾಗಿ ಪರಿಹಾರವನ್ನ ನೀಡಬೇಕು, ಕುಡಿಯುವ ನೀರನ್ನ ಹೇಗೆ ಒದಗಿಸಬೇಕು, ಈ ವಿಚಾರವನ್ನ ಕೂಡ ಇವತ್ತು ಮೇಜರ್ ಆಗಿ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಪಶು ಮೇವುಗಳ ಕೊರತೆ ಆಗ್ತಾ ಇದೆ ಅಂತ ಹೇಳಿ ಪಶು ಮೇವನ್ನ ಯಾವ ರೀತಿಯಾಗಿ ಹಾಗಾದ್ರೆ ಸಪ್ಲೈ ಮಾಡಬೇಕು, ಈ ವಿಚಾರದ ಕುರಿತಂತೆಯೂ ಕೂಡ ಇವತ್ತು ಚರ್ಚೆ ಆಗುವ ಸಾಧ್ಯತೆಗಳಿದೆ. ಸಮಸ್ಯೆ ಜೊತೆಗೆ ಆ ಸಮಸ್ಯೆಗೆ ಪರಿಹಾರ ಮಾರ್ಗ ಏನು. ಈಗಾಗಲೇ ಪ್ರತಿ ಕ್ಷೇತ್ರಕ್ಕೆ ತಲಾ 1 ಕೋಟಿ ಬಿಡುಗಡೆ ಆಗದೆ. ಇನ್ನು ಸಂಪುಟ ಸಚಿವ ವಿಸ್ತರಣೆ ಆದ ನಂತರದಲ್ಲಿ ಕೆಲವೊಂದಿಷ್ಟು ಉಸ್ತುವಾರಿಗಳನ್ನ ಆ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಬರದ ಪರಿಸ್ಥಿತಿ ಹೇಗಿದೆ, ರೈತರು ಯಾವ ರೀತಿಯಾಗಿ ಸಂಕಷ್ಟದಲ್ಲಿದ್ದಾರೆ, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಇದೆಲ್ಲವನ್ನ ಕೂಡ ಕಲೆ ಹಾಕಿ ಅಂತ ಹೇಳಿ ಒಬ್ಬೊಬ್ಬರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಮುಖ್ಯಮಂತ್ರಿಗಳು ನೀಡ್ತಾರೆ. ಅಂದಿನಿಂದ ಇವತ್ತಿನವರೆಗೂ ಕೂಡ ಕೆಲವೊಂದಿಷ್ಟು ಜನ ಹೋಗಿ ಆ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ರಿಪೋರ್ಟ್ ಅನ್ನ ಕಲೆ ಹಾಕಿದ್ದಾರೆ. ಆ ರಿಪೋರ್ಟ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರಿದ ನಂತರದಲ್ಲಿ ಹಾಗಾದ್ರೆ ಬರ ಪರಿಹಾರದ ಕುರಿತಂತೆ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ, ಕಾದು ನೋಡಬೇಕಿದೆ. ಈ ಎಲ್ಲಾ ವಿಚಾರವೂ ಕೂಡ ಇವತ್ತು ಆಗುವಂತ ಸಭೆಯಲ್ಲಿ ಚರ್ಚೆ ಆಗಲಿದೆ.